ಸೊ ನಾನೇ ಹೋಗ್ತಿರೋದು ಒಂದು ಫೋಟೋಶೂಟ್ಗೆ, ಶ್ರೀ ಡಿಜಿಟಲ್ ಸಿರಿ ಸ್ಟುಡಿಯೋ. ಓಕೆ, ಲೆಟ್ಸ್ ಗೋ. पेट भरना तो ज़रूरी है ना. ಹಾಂ, ಸಬ್ಸ್ಕ್ರೈಬ್ ಮಾಡಿದ್ರು ಇಬ್ಬರು ಸಬ್ಸ್ಕ್ರೈಬರ್ಸ್ ಆದರು. ಸುಮ್ಮನೆ ಒಂದು ಕಂಟೆಂಟಲ್ಲಿ ಇಬ್ಬರು ಸಬ್ಸ್ಕ್ರೈಬರ್ಸ್ ಆದರು. ಸೊ ಖುಷಿ ವಿಚಾರ. ನೆಕ್ಸ್ಟ್ ಟೈಮ್ ಅಂದರೆ ಪಕ್ಕ ನನ್ನ ಕಂಡಿಡಿದ್ದಾರೆ ನಾನೊಬ್ಬ ವ್ಲಾಗರ್ ಅಂತ. ಸೊ ಅದು ನಮಗೊಂದು. ಸೊ ಹಾಯ್ ಗೈಸ್, ಹೇಗಿದ್ದಾರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವಾಗ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ಆದರೆ ನಮ್ಮದು ಬಿಡದಿ. ಸೊ ಇದು ನಾವು ಸೋಷಲಾಗಿ ನೋಡಬೇಕಂದ್ರೆ ಇದು ಬೆಂಗಳೂರು ಆಗಲ್ಲ, ಇದು ರಾಮನಗರ ಜಿಲ್ಲೆಯಲ್ಲಿ ಬರುವ ಒಂದು ಸೈಡಲ್ಲಿ ಬರೋ ಒಂದು ಪ್ಲೇಸ್ ಬಿಡದಿ. ನೆಕ್ಸ್ಟ್ ಬಂದರೆ ಸೀದಾ ಕೆಂಗೇರಿ, ನೆಕ್ಸ್ಟ್ ಸೀದಾ ಬೆಂಗಳೂರು, ಕೆಂಗೇರಿಯಲ್ಲಿ ಬೆಂಗಳೂರು ಆಗುತ್ತೆ. ಸೊ ನಾನೇ ಹೋಗ್ತಿರೋದು ಒಂದು ಫೋಟೋಶೂಟ್ಗೆ. ಫೋಟೋಸ್ ಎಲ್ಲ ಎತ್ತು ನನ್ನ ಕಾಲೇಜ್ ಅಡ್ಮಿಷನ್ಗೆ ಎಲ್ಲ ಖರ್ಚಾಯ್ತು ಅಂದೆ ಎಲ್ಲ ಕೊಟ್ಬಿಟ್ಟೆ. ಸೊ ನಿಮಗೆ ಇನ್ನೊಂದು ಹೇಳಿಲ್ಲ. ಸೊ ನಾನಿನ್ನು ಇನ್ನೊಂದು ಏನು ಗೊತ್ತಾ, ಆಗೊಬ್ಬರು ಸ್ನ್ಯಾಪ್ಚಾಟಲ್ಲಿ ಹೇಳಿದರು ಸೊ 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 ಜಾಸ್ತಿ ಯೂಸ್ ಮಾಡ್ತೀರಂತ. ಅದನ್ನ 3 ಇಯರ್ಸಿಂದ ಹೇಳ್ತಿದ್ದಾರೆ, ನೀವು ಏನು ಅಷ್ಟು ಯೂಸ್ ಮಾಡ್ತೀರಂತ. ಏನು ಮಾಡೋದು ಗುರು, ಅಭ್ಯಾಸ ಆಗೋಗಿದೆ. ಸೊ ಬಾಯಲ್ಲಿ ಕನ್ನಡ ಮಾತಾಡೋದೇ ಕಷ್ಟ, ಅದರಲ್ಲಿ ಸೊ ಬಂದುಬಿಡುತ್ತೆ ಸೊ ಅಂತ. ಸೊ ನೋಡಿ ಬಂತಲ್ಲ. ಇವಾಗ ಫೋಟೋಶೂಟ್ಗೆ ಹೋಗ್ತಿದ್ದೀನಿ. ವಿಷಯ ಯಾಕಂದರೆ ಫೋಟೋಸ್ ಎಲ್ಲ ಖಾಲಿಯಾಗಿದೆ. ಸೊ ನನ್ನದು ಕಾಲೇಜ್ ನೇಮ್ ಬಂದುಬಿಟ್ಟು ಶ್ರೀದೇವಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಅದು ಬಜ್ಪೆ ಮಂಗಳೂರಲ್ಲಿರೋದು, ಇಂಜಿನಿಯರಿಂಗ್. ಸೊ ನಮ್ಮ ಸೇಮ್ ಕೋರ್ಸ್ ಅಂತ ತಗೊಳ್ತಿದ್ದೀನಿ, EC. ಹಾಗೆ ಇನ್ನೂ ಗ್ಯಾಪ್ ಇದೆ ಕಾಲೇಜ್ಗೆ, ಒಂದು 2 ಮಂತ್ಸ್ 3 ಮಂತ್ಸ್ ಗ್ಯಾಪ್ ಇದೆ. ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಜಾಬ್ ಮಾಡೋಣ ಬಂದಿದ್ದೇನೆ. ಯಾಕಂದರೆ ಪಾಕೆಟ್ ಮನಿ ಆಗುತ್ತೆ, ಅದಕ್ಕಾದ್ರೂ ಬೇಗುತ್ತಲ್ವಾ. ಸೊ ಅದಕ್ಕಾಗ ಗೈಸ್ ಅಲ್ಲಿ ಬಿಡದಿ ಮೇಲೆ ಕೆಲವೊಂದು ಶಾಪ್ ಇದೆ, ಅಂದರೆ ಫೋಟೋಶೂಟು ಇದರ ಶಾಪ್ ಇದೆ. ಸೊ ಅಲ್ಲಿ ಹೋಗ್ತೀನಿ. ಡ್ರೆಸ್ ನೋಡೋಕಂತ ವಾಶ್ದು ಇನ್ಫಾರ್ಮ್ ಇದೆ, ಬಟ್ ಇದು ನೋಡಿ ವಾಶ್ದಲ್ಲ ಆಯಿತಾ, ಯಾರು ತಪ್ಪು ತಿಳ್ಕೊಳ್ಬೇಡಿ, ಇದು ವಾಶ್ದಲ್ಲ. ಸೊ ಏನಂದರೆ ಒಂದು ಏನೋ ಹೇಳ್ಬೇಕಂದ್ರೆ ಮರ್ತೋಯ್ತು ಮಾರೆ, ಮರ್ತೈತೆ. ನಿನ್ನೆ ಏಡಿ ಸಿಕ್ಕಿತ್ತಲ್ಲ, ಒಂದು ಏಡಿ ಸಿಕ್ಕಿತ್ತು, ಅದನ್ನ ಕಟ್ ಮಾಡಿ ತಿನ್ನಲಿಲ್ಲ, ಸುಮ್ಮನೆ ಬೆಕ್ಕಿ ಹಾಕ್ತೆ. ಸುಮ್ಮನೆ ಅದು ಸಂದಲ್ಲ, ಸುಮ್ಮನೆ ಏನು ಮಾಡೋದು. ಜಾಸ್ತಿ ಸಿಕ್ಕಿದ್ರೆ ಪಕ್ಕ ಸುಕ್ಕನಿ. ಮತ್ತಲ್ಲಿ ಹೇಳಿದ್ದು ಅದರಲ್ಲಿ ಕಬಾಬ್ ಮಾಡಿ ಆಗುತ್ತಂತ ಒಬ್ಬರು ಸಿಸ್ಟರ್ ಹೇಳಿದ್ದು, ಅದರಲ್ಲಿ ಕಬಾಬ್ ಮಾಡಿ ಆಗುತ್ತಾ, ಫಸ್ಟ್ ಟೈಮ್ ಕೇಳಿದಂತ. ಆಗುತ್ತೆ, ಸೇಮ್ ಕಬಾಬ್ ಮಸಾಲೆ ಹೇಗೆ ಮಾಡಿ ಹಾಗೆ ಮಾಡಿ ಅದನ್ನ ಎಣ್ಣೆಲಿ ಬಿಟ್ಟರೆ ಆಯಿತು. ಸೊ ಸಖತ್ ಟೇಸ್ಟ್ ಇರುತ್ತೆ. ನಾನು ತುಂಬ ಸಲ ತಿಂದಿದ್ದೀನಿ. ಅಂದರೆ ಟೇಸ್ಟ್ ಅಂದರೆ ಓವರ್ ಟೇಸ್ಟ್ ಥರ ಬರುತ್ತೆ. ಅಂದರೆ ಈ ಚಿಕನ್ ಥರ ಓವರ್ ಟೇಸ್ಟ್ ಬರುತ್ತೆ. ಅಂದರೆ ಒಂಥರ ಎಣ್ಣೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಸ್ವಲ್ಪ ಓವರ್ ಆಗಿರುತ್ತೆ. ಅಂದರೆ ಟೇಸ್ಟ್ ಅಂತೂ ಗುಡ್, ವೆರಿ ಗುಡ್. ನಾನು ಟೇಸ್ಟ್ ಮಾಡಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನೀವು ಬೇಕಾದರೂ ಟ್ರೈ ಮಾಡಿ ಬೇಕಾದರೆ ಸಿಕ್ಕಿದ್ರೆ ಟ್ರೈ ಮಾಡಿ. ನನ್ನೂ ಕರೀರಿ, ನಾನು ಬರ್ತೀನಿ ತಿನ್ನಲಿಕ್ಕೆ. ನನ್ನದು ಫೇಸ್ ಹೆಂಗಿದೆ ಗೊತ್ತಿಲ್ಲ, ಸ್ವಲ್ಪ ಫೇಸ್ ವಾಶ್ ಮಾಡಿಲ್ಲ, ಸುಮ್ಮನೆ ಕಂಪ್ನಿಗೋಸ್ಕರಲ್ಲ, ಅದಕ್ಕೆ ಬಂತೀನಿ. ಸೊ ಅಲ್ಲಿ ಮುಂದೆ ನೋಡಿ, ಮುಂದೆ ಸ್ಟುಡಿಯೋ ಅಂತಿದೆ. ಸೊ ಆ ಸ್ಟುಡಿಯೋ ಹೋಗಬೇಕು. ಐ ಥಿಂಕ್ ಅದೇ ಇಲ್ಲಾಂದರೆ ಒಂದು ಮುಂದೆ ಇದೆ, ಅಲ್ಲಿಗಿಂತ ಇದು ಬೇಕಾ ಅನಿಸುತ್ತೆ, ಯಾಕಂದರೆ ಮೇಲಲ್ಲ. ಸೊ ಅಲ್ಲಿ ಹೋಗೋಣ. ಅಮ್ಮ ಕೊಟ್ಟಿರೋ 100 ರೂಪಾಯಿ ಇದೆ. ಸೊ ನಾನೀಗ ಅಲ್ಲಿ ಹೋಗ್ತೀನಿ. ಪೊಲೀಸ್ ಮಾಮ ಗೈಸ್, ಪೊಲೀಸ್ ಆಗೋದಂದ್ರೆ ನನ್ನ ಅಮ್ಮನಿಗೆ ತುಂಬ ಆಸೆ, ನಾನು ಪೊಲೀಸ್ ಆಗೋದಂತ. ಬಟ್ ನಾನು ಆಗಲಿಲ್ಲ. ಬಸ್ ಬಂತು ಗೈಸ್, ಬಸ್ ಬಂತು, BMTC. ಅದೇ ಹೇಳಿದ್ದಾರೆ ಅಮ್ಮಗೆ, ನಾನು ಪೊಲೀಸ್ ಆಗೋದಂತ ತುಂಬ ಆಸೆ ಇತ್ತಂತೆ. ಬಟ್ ಏನು ಮಾಡೋದು, ಇನ್ನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಸೊ ಟ್ರೈ ಮಾಡುವ, ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ, ಇಲ್ಲಾಂದರೆ ಅದು ಇಲ್ಲ ಅಲ್ವಾ. ಎಲ್ಲಿ ಮಾರ ಇದೆ ಅಂತ, ಶ್ರೀ ಡಿಜಿಟಲ್ ಸಿರಿ ಸ್ಟುಡಿಯೋ. ಓಕೆ, ಲೆಟ್ಸ್ ಗೋ. ಫೇಸ್ ಎಲ್ಲ ಪಾಸ್ ಅಲ್ಲ. ಓಕೆ ತೈ ಹೋಗೋಣ. ಚಪ್ಪಲ್ ನೋಡಿ, ಇದು ಸ್ವಲ್ಪ ಬಿಡದಿ ಬೇಟ ಆಗುತ್ತೆ ಸರ್. ಫೋಟೋ, ಹಾಂ, ಪಾಸ್ಪೋರ್ಟ್ ಸರಿ. ಪಾಸ್ ಗೈಸ್, ಪಾಸ್. ಫೋಟೋ ತುಂಬ ಇದೆ. ವಿಡಿಯೋ ಮಾಡ್ತಿದ್ದೆ. ಬ್ರೋ ಇದೆಲ್ಲ ನೀವೇ ಮಾಡಿದ್ದಾ? ಈಗ ಹಾಕೋದೆಲ್ಲ? ಹೌದಾ, ಸಕ್ಕತ್ತಾಗಿದೆ. ಗೈಸ್ ಫೋಟೋ ತೆಗೆದಾಯ್ತು. ಸೊ ಇವಾಗ ನಾವು ಸೀರೆ ಹೋಗೋಣ ನಮ್ಮ ರೂಮ್ ಹತ್ರ, ಇಲ್ಲಾಂದರೆ ನಾನು ತಿಂದು ಹೋಗೋಣ. ಹೊಟ್ಟೆ ಸೀರೆ ತಿಂದು ಹೋಗುವ. ಓಕೆ ಗೈಸ್, ಇನ್ನೊಂದು ವಿಷಯ, ನಾನಿಲ್ಲಿ ಸ್ಟುಡಿಯೋ ಹತ್ರ ಹೇಳಿದೆ, ಅಂದರೆ ನಾನು ಹಿಂಗೆ ವ್ಲಾಗ್ ಮಾಡಿ ಅಂತ. ಯಾಕಂದರೆ
ಅವರ ಪರ್ಮಿಷನ್ ಇಲ್ಲದೆ ವೀಡಿಯೋ ಮಾಡಿದ್ದಲ್ಲ. ಸೊ ಆಗಾಗ ಇನ್ನೊಬ್ರು ಬಂದು ಅವರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಇಬ್ಬರು ಸಬ್ಸ್ಕ್ರೈಬರ್ಸ್ ಆದರು, ಸುಮ್ಮನೆ ಒಂದು ಕಂಟೆಂಟಲ್ಲಿ ಇಬ್ಬರು ಸಬ್ಸ್ಕ್ರೈಬರ್ಸ್ ಆದರು. ಸೊ ಖುಷಿ ವಿಚಾರ. ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ನನ್ನ ಕಂಡಿಡಿದ್ದಾರೆ ನಾನೊಬ್ಬ ವ್ಲಾಗರ್ ಅಂತ. ಸೊ ಅದು ನಮಗೊಂದು ಗೈಸ್. ನಾನು ಬೆಂಗಳೂರು ಬಂದಾಗ ಫಸ್ಟ್ ಟೈಮ್ ರೋಡಲ್ಲಿ ಏನು ನೋಡೋದು ನಾ ಗೈಸ್ K19 ಗಾಡಿ, ಮಂಗಳೂರು ಗಾಡಿ, ಅದಕ್ಕೆ ಗೊತ್ತಾಗುತ್ತೆ ಕುಡ್ಲಾ ಅಂತ. ಸೊ ಅದೇ ನೋಡೋದು ನಾನು ನೋಡಿ. ಸೊ ಅದೇ ಚೆಕ್ ಮಾಡಿದೆ ಪ್ರತಿ ಸಲ ಬಂದಾಗ. ಅಂದರೆ K19, K70, K21 ನಂಗೆ ಗೊತ್ತಿರೋದು ಮೂರೇ ನಮ್ಮ ಊರಿದ್ದು. ಸೊ ಅದು ಬಂದರೆ ನಾನು ಜಸ್ಟ್ ಚೆಕ್ ಮಾಡ್ತೀನಿ ಗಾಡಿಯಲ್ಲಿ ಇದೆಯಾ ಅಂತ ಹೇಳೋದು. ಗೈಸ್ ಹೊಟ್ಟೆ ಫುಲ್ ಆಯಿತು, ಹೊಟ್ಟೆ ಫುಲ್ ಆಯಿತು. ತಿಂದಿದ್ದು ಹೊಟ್ಟೆ ಫುಲ್ ಆಯ್ತು ಗೈಸ್, ಫುಲ್ ಆಯ್ತು. ಬಸ್ ಗಾಡಿ ಆ ಕಡೆ ಈ ಕಡೆ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ನಾವು ಸ್ವಲ್ಪ ಹುಷಾರಾಗಿ ಮೂವ್ ಮಾಡಬೇಕಷ್ಟೇ. ಗಾಯ್ಸ್ ಮಳೆ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಉಂಟು ನೋಡಿ. ಆ ಕಡೆಯಿಂದ ಒಂದು ಕಡೆಯಿಂದ ಫುಲ್ ಕಪ್ಪಾಗಿದೆ, ಎಲ್ಲ ಮಳೆ ಬರೋ ಚಾನ್ಸಸ್ ಕಾಣ್ತಾ ಉಂಟು ಗೈಸ್. ಫುಲ್ ಈಗ ಮಳೆ ಬರುತ್ತಾ ಅಂತ ಅಷ್ಟೇ. ಒಂದು ಅಲ್ಲಿರೋದು ನೋಡು, ಅಲ್ಲಿ ರೂಮ್ ಇರೋದು ಅಷ್ಟೇ. ಸ್ವಲ್ಪ ಹೋದ್ರಾಯ್ತು. ಹೊಟ್ಟೆ ಫುಲ್ ಆಯ್ತು ಗೈಸ್. ಏನಾಗಲಿ ಹಾಫ್ ಕಬಾಬು ಮತ್ತು ಹಾಫ್ ಎಗ್ ರೈಸ್ ಪೇಟ್ ಬರ್ನ ತೋ ಜರೂರಿ ಏನಾ. ಹಾಂ ಗಾಯ್ಸ್. ಸೊ ನೋಡುವ, ಇವತ್ತಿಂದ ಟ್ರೈ ಮಾಡ್ತೀನಿ ಕಂಟೆಂಟ್ ಹಾಕಿ. ದಿನಕ್ಕೊಂದು ವಾರದಲ್ಲಿ 2 days ಆದರೂ ಹಾಕ್ತೀನಿ. ನಾಳೆಯಿಂದ ಕಂಪನಿ ಜಾಯ್ನಿಂಗ್. ಸೊ ಸನ್ಸೇರ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ. ಸೊ ಅಲ್ಲಿ ಹೋಗ್ತೀನಿ, ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಬ್ ಸಿಗ್ಬೋದು. ಮಳೆ ಬರುತ್ತಾ ಅಂತ ಈಗ ಪಕ್ಕಾ ಮಳೆ ಬರುತ್ತೆ. ಆದರೂ ಅಲ್ಲಿ ಕ್ರಿಕೆಟೆಲ್ಲ ಆಡ್ತಿದ್ದಾರೆ ನೋಡಿ. ಈ ಒಂದು ವ್ಯೂ ನೋಡಿ ಗೈಸ್, ಸಕ್ಕತ್ತಾಗಿದೆಲ್ಲ. ಈ ಒಂದು ಕಡೆಯಿಂದ ಸಕ್ಕತ್ತಾಗಿದೆ. ಈಗ ಇಲ್ಲಿ ಕ್ರಿಕೆಟ್ ಆಡ್ತಿದ್ದು, ಈಗ ನೆಟ್ಟಾಗಿ ವಾಲಿಬಾಲ್ ಕೂಡ ಆಡ್ತಿದ್ದಾರೆ. ನಮಗೋದಂಟಲ್ಲ ಒಳ್ಳೆ ಚಾನ್ಸ್ ಇದೆ. ಯಾಕಂದರೆ ನಾವೇನಾದರೂ ನಮ್ಮೂರಲ್ಲಿ ಆಟ ಆಡಿ ಎಲ್ಲ ಬಂದವರಲ್ಲ. ಸೊ ಇಲ್ಲಿ ಕೂತ್ಕೊಂಡ್ರೆ ಬಡ್ಡು ಬರ್ತದೆ ಗೈಸ್, ಬಡ್ಡು ಬರ್ತದೆ. ಅದಕ್ಕೆ ಅಲ್ಲಿ ಹೋದರೆ ಸ್ವಲ್ಪ ಫಿಟ್ ಆಗುತ್ತೆ ಬಾಡಿ. ಅಂದರೆ ಡೈಲಿ AC ರೂಮು ಮತ್ತು ಬಾಡಿಲಿ ಬೇರು ಬರಬೇಕಲ್ಲ, ಬೇರು ಬರಬೇಕು. ಅದಕ್ಕೆ ಒಂದು ಮಾತಿದೆ, ವರ್ಷಕ್ಕೊಮ್ಮೆ ಅದು ಜ್ವರ ಬರಬೇಕಂತ. ಹಾಗೆಯೇ ವಾರದಲ್ಲಿ ಒಂದು 4 ಸಲ ಆದರೂ ಬೇವರು ಇಳಬೇಕು. ಇಲ್ಲಾಂದರೆ ಬಾಡಿ ಒಂಥರ ಈ ಪೇಟಲ್ಲಿ ಬೆಳೆದಾಗುತ್ತೆ. ಈಗ ಆಲ್ರೆಡಿ ಪೇಟಲ್ಲಿ ಇದ್ವಿ, ಇನ್ನೂ ಫುಲ್ ಹಾಗೆ ಕನ್ವರ್ಟ್ ಆಗುತ್ತೆ. ಅಲ್ಲಿದೆ ಅರ್ಥ ನಮ್ಮವರಿದ್ದಾರೆ ಗೈಸ್. ಫೈನಲಿ ರೂಮ್ ರೀಚ್. ಸೊ ನಾಳೆ ಸಿಗೋಣ. ಬಾಯ್. ಬಾಯ್.